ಪೂಜೆ ಮಾಡ್ತಿರ್ತಾರೆ. ಹೋಗ್ಲಿ ಬಿಡಿ, ಗೋವು ಬಂತು. ಈ ಗೋವಿನ ಕುರಿತಂತೆ ನಿಂಗೊಂದೆರಡು ಮಾತು ಹೇಳಬೇಕು. ಗೋವಿನ ಪೂಜೆ ಯಾಕೆ ಮಾಡ್ತೀಯಾ ಅಂತ ನಾವೆಲ್ಲರೂ ಕೇಳ್ತೀವಲ್ಲ. ಗೋವನ್ನ ಈ ದೇಶದಲ್ಲಿ ತಾಯಿ ಅಂತ ಭಾವಿಸ್ತಾರೆ. ಸುಮ್ಮನೆ ಒಂದು ಪ್ರಶ್ನೆ ನಿನಗೆ ಕೇಳ್ತೀನಿ. ನೀನು ಹುಟ್ಟದಾಗ್ಲಿಂದ ಎಷ್ಟು ವರ್ಷಗಳ ಕಾಲ ಅಮ್ಮನ ಹಾಲು ಕುಡಿದಿದ್ದೆ? ಒಂದೂವರೆ ವರ್ಷ ಇರಬಹುದು. ಈಗ ಅಮ್ಮನ ಹಾಲೇ ಕುಡಿತಿದ್ಯಾ? ಏನಂತ ಮಾತಾಡ್ತೀರಾ? ಬೇಜಾರು ಮಾಡ್ಕೊಳ್ಬೇಡಪ್ಪ. ನಿಮ್ದೆಲ್ಲರದು ವಿಚಾರಗಳೇ ಹಂಗೆ. ನೀವು ಏನ್ ಬೇಕಿದ್ರು ಪ್ರಶ್ನೆ ನಮ್ಮನ್ನು ಕೇಳಬಹುದು, ನಾವು ಕೋಪಿಸ್ಕೊಳ್ಬಾರ್ದು. ಆದ್ರೆ ನಾವೇನಾದ್ರೂ ಉಲ್ಟಾ ಒಂದು ಪ್ರಶ್ನೆ ಕೇಳಿದ್ರೆ ಕೋರ್ಟಿಗೆ ಹೋಗ್ಬೇಕು, ಕೇಸ್ ಆಗಬೇಕು ಅಂತ ಮಾತಾಡ್ತಾ ಇರ್ತೀರಾ. ಉತ್ತರ ಕೊಡು. ನೀವು ಅಮ್ಮನ ಹಾಲು ಬಿಟ್ಟ ಮೇಲೆ ಯಾವ ಹಾಲು ಕುಡಿದ್ಯಪ್ಪ? ನಂದಿನಿ ಹಾಲು ಕುಡಿಯೋದು. ನನಗೂ ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ನಂದಿನಿ ಅಂತ ನಾಯಿದೋ ಹಂದಿದೋ ಹಾಲು ಬಂದ್ಬಿಟ್ಟಿದ್ಯಾ? ಇಲ್ಲ ರೀ, ಅದು ಹಸುವಿನ ಹಾಲು. ಈಗ ಏನಪ್ಪ, ನಂದಿನಿ ಅನ್ನೋ ಹಸುವಿನ ಹಾಲನ್ನ ಅಮ್ಮನ ಹಾಲು ಬಿಟ್ಟ ಮೇಲೆ ಕುಡಿದಿರೋ ನಿನಗೆ ಹಸು ತಾಯಿನೋ ನಾಯಿ ಮತ್ತು ಹಂದಿ ತಾಯಿನೋ ಹೇಳು? ಈ ಲಾಜಿಕ್ ನಲ್ಲಿ ಹಸುವಿನ ತಾಯಿ ಆಗ್ತಾಳೆ. ಅದಕ್ಕೆ ನಾವು ಇದನ್ನ ಗೋಮಾತೆ ಅಂತ ಕರೆದು ಪೂಜಿಸೋದು. ಅರ್ಥ ಆಯ್ತೇನು? ನಾವು ಈ ಗೋಮಾತೆಯನ್ನ ಅತ್ಯಂತ ಪ್ರೀತಿಯಿಂದ ಪೂಜಿಸ್ತೀವಿ, ಭಕ್ತಿಯಿಂದ ನೋಡ್ಕೊಳ್ತೀವಿ. ಯಾಕೆಂದ್ರೆ ಅದರ ಮೇಲಿರೋ ಗೌರವ ನಮಗಂತದ್ದು. ನೀವಾದ್ರೂ ಅದನ್ನ ಮಾಂಸಕ್ಕೆ ಅಂತ ಬಳಸ್ತೀರಿ. ಯಾಕೆ ಅಂತ ಕೇಳಿದ್ರೆ ಹಾಲು ಕೊಡೋದು ನಿಲ್ಲಿಸಿರುವ ಪ್ರಾಣಿ ಅಂತ ಹೇಳ್ತೀರಿ. ನಾಟ್ಯ ಆಗಲ್ವಾ? ಮನೆಯಲ್ಲಿ ಅಮ್ಮ ಅಪ್ಪ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಕಟಕನಿ ಕೊಟ್ಟು ಕೊಳ್ತೀವೇನ್ರಿ? ಆದ್ರೆ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡ್ರು ಅಂತ ಯಾರಿಗೂ ಯಾವತ್ತು ತೊಂದರೆ ಮಾಡದೇ ಇರುವಂತಹ ಗೋವನ್ನು ಕೊಲ್ಲಬೇಕು ಅಂತ ಹೇಳ್ತಿರಲ್ಲ, ಸರಿನಾ ಇದು? ನಿಮ್ದು ಅದೇನ್ ಪ್ರಶ್ನೆಗಳಿಗೆ ಉತ್ತರ ಅಂತ ಕೊಡ್ತಿರೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನನ್ನ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ನಿನ್ನ ಮತಾಂತರ ಮಾಡ್ಲಿಕ್ಕೆ ಬಂದವರು ಸಾಕಷ್ಟು ತೀಡ್ಬಿಟ್ಟಿದ್ದಾರೆ. ಆದ್ರೆ ನಾನು ನಿಂಗೊಂದು ಪ್ರಶ್ನೆ ಕೇಳಬೇಕು, ಯೋಚನೆ ಮಾಡಿ ಉತ್ತರ ಕೊಡು. ಗೋವಿನ ಕುರಿತಂತೆ ಮಾತನಾಡೋರು ಅನೇಕ ಮಾತನಾಡ್ತಿರಲ್ಲ, ನಿನ್ನ ಹುಟ್ಟಿಸಿದ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಅದು ನನ್ನ ತಂದೆ, ಸ್ವರ್ಗದಲ್ಲಿರೋ ನನ್ನ ದೇವ್ರು. ನಿಮ್ ತಂದೆ ಸ್ವರ್ಗದಲ್ಲಿರೋ ಆ ದೇವ್ರು ನಿನ್ನನ್ನು ಮಾತ್ರ ಹುಟ್ಟಿಸಿದ್ರೋ? ಇಡೀ ಸೃಷ್ಟಿ ಅವರದ್ದೇನೋ? ಇಲ್ಲಪ್ಪ, ಎಲ್ಲ ಒಂದೇ. ಸೂರ್ಯ ಚಂದ್ರರಾದಿಯಾಗಿ ಎಲ್ಲವೂ ಅವನದೇ ಸೃಷ್ಟಿ. ವೆರಿ ಗುಡ್, ಬಹಳ ಚಂದ. ಈ ಸೃಷ್ಟಿಯೊಳಗೆ ಪಶು ಪಕ್ಷಿ ಕ್ರಿಮಿ ಕೀಟ ಪ್ರಾಣಿಗಳೆಲ್ಲ ಬರ್ತಾವೋ ಇಲ್ವೋ? ಎಲ್ಲವೂ ಅವನದೇ ಸೃಷ್ಟಿ, ಎಲ್ಲದಕ್ಕೂ ಅವನೇ ತಂದೆ. ಓಹೋ, ಬಹಳ ಚೆನ್ನಾಗಿದೆ ಈ ಪ್ರಶ್ನೆ. ನಿನ್ನನ್ನು ಅದೇ ತಂದೆ ಹುಟ್ಟಿಸಿದ, ಅಲ್ಲಿ ಓಡಾಡ್ತಿರೋ ನಾಯಿನೂ ಅದೇ ತಂದೆ ಹುಟ್ಟಿಸಿದ ಅಂದ್ಮೇಲೆ ಇಬ್ರು ಅಣ್ಣ ತಮ್ಮಂದ್ರೆ ಆದ್ರ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಭಗವಂತನ ಸೃಷ್ಟಿ ಯಾವ್ಯಾವ್ದಿದೆಯೋ ಅದನ್ನ ಅತ್ಯಂತ ಗೌರವದಿಂದ ಶ್ರೇಷ್ಠ ಭಾವದಿಂದ ಕಾಣುವಂತ ಶ್ರೇಷ್ಠ ಪರಂಪರೆ ನಮ್ದು. ಅಂತ ಸನಾತನವಾದ ಹಿಂದೂ ಧರ್ಮಕ್ಕೆ ಸೇರಿದವರು ನಾವು. ಗೊತ್ತಿದೆಯೋ ನಿನಗೆ? ನಮ್ಮ ಪೂರ್ವಜರು, ನಮ್ಮ ಋಷಿಗಳು ಎಂತ ಪ್ರಾರ್ಥನೆ ಮಾಡಿದ್ರು ಅಂತಂದ್ರೆ, ಆ ಪ್ರಾರ್ಥನೆ ಎಷ್ಟು ಸುಂದರವಾಗಿತ್ತು ಅಂದ್ರೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಹೇಳ್ಬೇಕಾದ್ರೆ ಅವರು ಯಾವುದೋ ಒಂದು ಊರಿನ ಒಂದು ಜನಾಂಗದ ಒಂದು ಜಾತಿಯ ಜನರ ಬಗ್ಗೆ ಮಾತಾಡಲಿಲ್ಲ. ಜಗತ್ತಿನ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ಆ ಎಲ್ಲರಲ್ಲಿ ನೀನು ಬಂದ್ರಿ, ನಿಮ್ಮವರು ಬಂದ್ರಿ, ಗೊತ್ತಿರಲಿ. ಈ ಮನುಷ್ಯ ಹೇಳ್ತಿರೋದು ಯಾಕೋ ಸರಿ ಅನಿಸ್ತಿದೆ. ನಾವು ಈ ಅಮ್ಮ ಅಪ್ಪನ್ನೇ ಸರಿಯಾಗಿ ನೋಡ್ಕೊಳ್ಳಲ್ಲ, ಇನ್ನ ಈ ಗೋಪೂಜೆ ಮಾಡೋದು ಹೌದಾ? ನಾವು ಎಷ್ಟು ಹಾಳಾಗಿ ಹೋಗಿದೀವಲ್ಲ. ಹೌದು, ಈ ವ್ಯಕ್ತಿ ಬುದ್ಧಿವಂತ ಅಂತ ಅನಿಸ್ತಾನೆ. ನನ್ನ ಎಲ್ಲ ಅನುಮಾನಗಳನ್ನ ಇವನ ಹತ್ರ ಪರಿಹರಿಸಬಹುದಲ್ವಾ? ಇವನೇ ಪರಿಹರಿಸಬಹುದು. ಸದ್ಯಕ್ಕೆ ಈ ಮತಾಂತರದ ಅವಾಂತರ ನನಗೆ ಜಾಸ್ತಿ ಆಗ್ತಿದೆ ಅನಿಸ್ತಿದೆ. ಈ ಶಿಲ್ಪೇನು ಯಾಕೋ ಹೊರೆ ಆಗ್ತಿದೆ. ಅದ್ ಸರಿ, ನನ್ನ ಕೆಲವು ಪ್ರಶ್ನೆಗಳಿದೆ. ಯಾಕೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತೀಯ?
ನನ್ನದು ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡಿ. ನೋಡು. ನನ್ನನ್ನ ಈ ಮತಾಂತರ ಮಾಡಿದವರು, ಅಂದ್ರೆ ಈ ಧರ್ಮದಿಂದ ದೂರ ಮಾಡಿದವರು, ಜಾತಿಗಳ ಕಾದಾಟ ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರು. ಯಾಕೆ ಇಷ್ಟೊಂದು ಜಾತಿ, ಈ ಮೇಲು ಕೀಳುಗಳೆಲ್ಲ? ಇದರಿಂದ ಅಸಹಿಷ್ಣುತೆ ಉಂಟಾಗಲ್ವೇನೋ? ಈಗ ನೀನು ಗಂಭೀರವಾದ ಪ್ರಶ್ನೆ ಕೇಳ್ತಿದ್ಯಾ? ಬರೀ ಮೂರ್ತಿ ಪೂಜೆ, ಬರೀ ನಮ್ಮ ಧರ್ಮ ಗ್ರಂಥಗಳನ್ನ ಆಡ್ಕೊಳ್ಳೋದನ್ನು ಬಿಟ್ಟು ಗಂಭೀರವಾದ ಪ್ರಶ್ನೆಗೆ ಬಂದಿದ್ಯಾ? ಜಾತಿ ಪದ್ಧತಿ ಭಾರತದಲ್ಲಿ ಯಾವತ್ತೂ ಸಮಸ್ಯೆಯಾಗೇ ಇರಲಿಲ್ಲ. ಮೂಲತಃ ನಮ್ದು ವರ್ಣ ಪದ್ಧತಿ ಅಂತಿತ್ತು. ಅದು ಹೇಗಿತ್ತು ಗೊತ್ತೇನು? ಹುಟ್ಟಿದಾಗ ಪ್ರತಿಯೊಬ್ಬರೂ ಶೂದ್ರರೇ. ಆದರೆ ಕಾಲಕ್ರಮದಲ್ಲಿ ನಾವು ಬೆಳೆಸಿಕೊಳ್ಳೋ ಗುಣಗಳ ಆಧಾರದ ಮೇಲೆ ನಮ್ಮ ವರ್ಣಗಳು ನಿರ್ಧಾರ ಆಗ್ತಾ ಇತ್ತು. ಯಾರು ಈ ಪ್ರಪಂಚದ ತ್ಯಾಗ ಮಾಡಿ ಭಗವಂತ ಬೇಕು, ಬ್ರಹ್ಮ ಸಾಕ್ಷಾತ್ಕಾರವಾಗಬೇಕು ಅಂತ ಬ್ರಹ್ಮ ಮಾರ್ಗದಲ್ಲಿ ನಡೀತಾ ಇದ್ನೋ ಅವನು ಸಾತ್ವಿಕ ಗುಣಗಳಿಂದ ಕೂಡಿಕೊಂಡು ಬ್ರಾಹ್ಮಣ ಅನ್ನಿಸ್ಕೊಳ್ತಿದ್ದ. ಯಾರು ತಾನು ಕದನ ಕಾದಾಟಗಳಿಂದ ರಾಷ್ಟ್ರ ರಕ್ಷಣೆಗೆ ನಿಲ್ತೀನಿ, ಧರ್ಮ ರಕ್ಷಣೆಗೆ ನಿಲ್ತೀನಿ ಅಂತ ಹೇಳ್ತಾನೋ ಆತ ಕ್ಷತ್ರಿಯನಾಗ್ತಿದ್ದ. ಇವರೆಲ್ಲರಿಗೂ ಉಪಯೋಗ ಆಗಿ ನಿಲ್ಲೋನು ವೈಶ್ಯನಾದ್ರೆ ಇನ್ನೆಲ್ಲರಿಗೂ ಸಹಕಾರ ಮಾಡಿಕೊಂಡು ನನ್ನ ಹತ್ರ ಇವೆಲ್ಲ ಚಿಂತನೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಅವನು ಶೂದ್ರನಾಗಿರ್ತಿದ್ದ. ಎಲ್ಲವೂ ಚೆನ್ನಾಗೇ ಇತ್ತು. ಕಾಲಕ್ರಮದಲ್ಲಿ ಹಾಳಾಗ್ತಾ ಇವೇ ಜಾತಿಯಾಗಿ ಬಂತು. ಅದರಲ್ಲೂ ನಿಮ್ಮವ್ರು ಬಂದ್ರಲ್ಲ, ನಿಮ್ಮವರು ನಮ್ಮವರ ಹಿರಿಯಾರಪ್ಪ ಕತ್ತಿಗೆ ಹಾಕೊಂಡು ಬಂದಿದ್ರಲ್ಲ, ಅವ್ರು ಬರ್ಬೇಕಾದ್ರೆ ಸುಮ್ಮನೆ ಬರಲಿಲ್ಲ. ತಮ್ಮ ಕೈಯಲ್ಲಿ ಒಂದು ಪುಸ್ತಕ ತಗೊಂಡ್ರು, ಇನ್ನೊಂದು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದು ನಿಂತ್ಕೊಂಡ್ರು. ಇದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಕಡಿತೀವಿ ಎಂದು. ಈ ದೇಶದಲ್ಲಿ ಇದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋರಲ್ಲ. ಹಿಂಗಾಗಿ ಧರ್ಮಶ್ರದ್ಧೆ ಜಾಸ್ತಿ ಇದ್ದಿದ್ರಿಂದ ಅವ್ರ ಆಟ ನಡೀಲಿಲ್ಲ. ಆಗೇನ್ ಮಾಡಿದ್ರು ಗೊತ್ತೇನು? ಈ ದೇಶದಲ್ಲಿ ಜಾತಿಯ ಕಾದಾಟಗಳು ಜಾಸ್ತಿ ಇವೆ ಅಂತ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ಈ ದೇಶದ ಇತಿಹಾಸವನ್ನು ತಿದ್ದಿದ್ರು, ಈ ದೇಶದ ಪುರಾಣಗಳನ್ನು ಕೆಡಿಸಿದ್ರು. ಕೊನೆಗೆ ವೇದ ಉಪನಿಷತ್ತುಗಳಿಗೂ ಅಪಾರ್ಥ ಕಲ್ಪಿಸಿಬಿಟ್ರು. ಹೌದು, ನಿಜ.